ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಆಯತ ಮಲ್ಲಪ್ಪ ಜೋತಾವರ. ನಮ್ಮ ಸಿದ್ದರಾಮಯ್ಯನವರು ಇತ್ತೀಚೆಗೆ ಸರ್ವಧರ್ಮ ಸಾಮೂಹಿಕ ವಿವಾಹದ 23 ಜೋಡಿಗಳ ಮದುವೆಗಳಿಗೆ ಹೋಗಿ ಅಲ್ಲೇ ಅದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಮಾತಾಡಿದ್ದಾರೆ. ಏನಪ್ಪ, ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಅಳಿದು ಸಮಾಜ ನಿರ್ಮಾಣವಾಗಬೇಕಿದ್ದರೆ ಅಂತರ್ಜಾತಿ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಬೇಕು ಅನ್ನೋಂಥ ಮಾತಾಡಿದ್ದಾರೆ. ಇದು ಭಾಳ ಮಹತ್ವದ್ರಿ. ಇದು ಯಾಕಪ್ಪ ಅಂತಂದ್ರೆ ಈ ಜಾತಿ ವಿರೋಧವಾಗಿ ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ಜನ ಮಾತಾಡಿದ್ದಾರೆ, ವಿರೋಧಿಸಿದ್ದಾರೆ. ಬಸವಣ್ಣವರಂತೆ ಒಂದು ದೊಡ್ಡ ಕ್ರಾಂತಿ ಅನ್ನೋಕ್ಕಿಂತಲೂ ಹೋರಾಟಕ್ಕೆ ಕೊನೆಗೆ ಬಲಿನೂ ಆದರೂ ನೋಡೋದು ನಾವಿಲ್ಲಿ ನೋಡ್ತಾ ಇದ್ದೀವಿ ಇತಿಹಾಸದ ಪುಟಗಳಲ್ಲಿ. ಇಂಥ ಅನೇಕ ಮಹನೀಯರು ಬಂದು ಈ ಅಂತರ್ಜಾತಿ ವಿವಾಹಗಳ ಜೊತೆಗೆ ಜಾತಿ ವ್ಯವಸ್ಥೆನ ಕಿತ್ತಾಕೋರ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ. ಕೊನೆಗೆ ಅಂಬೇಡ್ಕರ್ ಅವರಂತೂ ದೊಡ್ಡ ಹೋರಾಟವನ್ನು ಮಾಡಿದರು. ಅವರ ದಿನನಿತ್ಯ ಹೋರಾಟಗಳಿಗೆ ನಾವು ನೋಡಿದಾಗ, ಅಭ್ಯಾಸ ಮಾಡಿದಾಗ ಅವ್ರು ಎಷ್ಟು ನೊಂದಿದ್ರು, ಎಷ್ಟು ಬೆಂದಿದ್ರು. ಅದೇ ರೀತಿಯಾಗಿ ಇಡೀ ಸಮುದಾಯ, ನಮ್ಮ ದಲಿತ ಸಮುದಾಯ ಆಗಿರ್ಬೋದು ಅಥವಾ ಆದಿವಾಸಿ ಸಮುದಾಯ ಆಗಿರ್ಬೋದು, ಎಲ್ಲ ಬಿದ್ದ ಸಮಾಜಗಳು ಎಷ್ಟು ತೊಂದರೆಗಳನ್ನು ಅನುಭವಿಸಿದವು ಅಂತ ನೆನೆಸ್ಕೊಂಡಾಗ ಈ ಜಾತಿ ವ್ಯವಸ್ಥೆ ಎಷ್ಟು ದುಷ್ಟದಪ್ಪ ಇದು ಅಂತೇಳಿ ನಾನು ಸಹಿಷ್ಣುನಿ ಕನಿಷ್ಠ ಆ ವ್ಯಕ್ತಿ ತನ್ನ ದುಡಿಮೆಯಿಂದ, ಹಾರ್ಡ್ ವರ್ಕ್ದಿಂದ ದೊಡ್ಡವಾಗಿರಿ, ಭಾಳ ಸಂತೋಷ ವಿಷಯ. ಆದರೆ ಜಾತಿ ಅನ್ನುವಂಥದ್ದು ಜನ್ಮದಿಂದ ಬಂದಂಥದ್ದು. ಇದು ಒಬ್ಬ ವ್ಯಕ್ತಿನ ದೊಡ್ಡವನೋ ಇನ್ನೊಬ್ಬ ವ್ಯಕ್ತಿನ ಸಣ್ಣವನು ಮಾಡೋದಲ್ಲ, ಇದು ಭಾಳ ದುರಂತದ ಪರಿಸ್ಥಿತಿ. ಹಿಂಗಾಗಿ ನಾವು ಇತಿಹಾಸದಲ್ಲೇ ಇದನ್ನು ನೀವು ಹೇಳಿ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಒಪ್ತಿರೋ ಗೊತ್ತಿಲ್ಲ, ನಾವು ಗುಲಾಮರಾಗೋಕ್ಕೆ ಜಾತಿ ವ್ಯವಸ್ಥೆನ ದೊಡ್ಡ ಕಾರಣ. ಇಲ್ಲ ನಮ್ಮನ್ನು ಬ್ರಿಟಿಷರಾಗಿರ್ಬೋದು ಅಥವಾ ಇಂಗ್ಲೀಷರಾಗಿರ್ಬೋದು ಅಥವಾ ಇಸ್ಲಾಂ ಧರ್ಮೀಯರಾಗಿರ್ಬೋದು ಮತ್ತಾರು ಆಗಿರ್ಬೋದು ಬಂದು ನಮ್ಮನ್ನು ಆಳ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಡಕ, ನಮ್ಮಲ್ಲಿ ಒಂದು ಹೋರಾಟ ನಿಷ್ಕ್ರಿಯತೆ, ಇದರಿಂದಾಗಿ ಏನಾಗಿಬಿಟ್ಟಿದ್ದಪ್ಪ, ಇಡೀ ದೇಶ ಹೊರಗಿಂದ ಬಂದ ದಾಳಿಕೋರಿಗೆ ಬಲಿಯಾಯಿತು ಅನ್ನೋದು ಇದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ. ಅಂಥ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಇವತ್ತದು ಅಂತರ್ಜಾತಿ ವಿವಾಹಗಳು ಆಗ್ತಾ ಇರಬೇಕು, ಸಂಪನ್ಮೂಲ ಬೆಳೀತಾ ಇರಬೇಕು ಅನ್ನೋ ಮಾತನ್ನು ನಮ್ಮ ಸಿದ್ದರಾಮಯ್ಯ ಮಾತಾಡಿದ್ದು 100ಕ್ಕೆ 100ರಷ್ಟು ಸರಿ. ಈ ಒಂದು ವಿಷಯದಲ್ಲ, ಅವ್ರ ರಾಜಕೀಯದ ಬಗ್ಗೆ ಬೇಗ ಇಲ್ಲ. ಅವರಾದ್ರೂ ಸಹಿತ ತಮ್ಮ ಮಕ್ಕಳಿಗೆ ನಮ್ಮ ಜಾತಿಯವರು ಆಗಬೇಕು ಮತ್ತು ಬರ್ಬೇಕು ಅಂತಿಲ್ಲ. ತಮ್ಮ ಹಿರಿಯ ಮಗಳಿಗೆ ಅಂತರ್ಜಾತಿ ವಿವಾಹ ಮಾಡಿದ್ರು. ಅದೇ ಕಾಲಕ್ಕೆ ಸಣ್ಣವರಂತೆ ಮದುವೆನೇ ಆಗಿಲ್ಲ ಪಾಪ ಈ ಚಂದ್ರರವರು. ಅದನ್ನು ನೆನಪಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲೇ. ಯಾಕಪ್ಪ ಅಂತಂದ್ರೆ ಬದುಕು ಹೆಂಗಿರ್ತದೆ ಅನ್ನುವಂಥದ್ದು. ಮತ್ತು ನಾವು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ನಾವು ಬಂದು ಇವತ್ತು ನಿಂತಿದ್ದೀವಪ್ಪ ಅಂತಂದ್ರೆ ನಾವು ಇವತ್ತು ದಿವಸದ ಬಿಡ್ತಾ ಇಲ್ಲ. ನಮಗದು ಎಜುಕೇಷನ್ ಬಿಡಿದ್ರು ಇಲ್ಲ. ಇವತ್ತು ಮಾಡರ್ನೈಸ್ ಅಂತೀವಿ, ನಾವು ಎಲ್ಲ ಮಾತಾಡ್ತೀವಿ. ಎದ್ದು ಕೂಡ ನೀ ಯಾವ ಜಾತಿಯವ, ನೀ ಯಾವ ಕುಲದವ, ನೀ ಯಾವ ಧರ್ಮದವ, ನೀ ಯಾವ ಧರ್ಮದ ಕಾಡು ನಮ್ಮಲ್ಲಿ ನೋಡಿದವ, ಮಾಬ್ ಲಿಂಚಿಂಗು. ಮುಂದೆ ಅದೇ ಕಾಲಕ್ಕೆ ಎಷ್ಟು ಏನದು ಮದುವೆ ವಿಷಯದಲ್ಲಿ ಆಯ್ತು, ಮತ್ತೇನೋ ಆಯ್ತು, ಲವ್ ಜೆಹಾದ್ ಅಂತೇಳಿ ಇಲ್ಲಿ ಎಷ್ಟೋ ವಿಷಯ ಮಾಡೋದು. ನಮ್ಮಲ್ಲಿ ಹಿಂದೂಗಳು ಮುಸಲ್ಮಾನರು ಹಿಂದೂಗಳು ಆಗಿದ್ದು ಸಾಕಷ್ಟು ಉದಾಹರಣೆ ಇದ್ದಾವೆ. ಆದರೂ ಸ್ವಲ್ಪ ಅದನ್ನು ದೊಡ್ಡ ಮಾಡಿ ಹೇಳುವಂಥದ್ದು ಇಲ್ಲ. ಕೆಲವೊಬ್ಬರು ಅನ್ಯಾಯ ಆಗ್ತದೆ ಇಲ್ಲ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದನ್ನು ದೊಡ್ಡ ಮಾಡ್ಕೊಂಡು ಹೋಗಿಂತದ್ದು ನಾವೆಲ್ಲರೂ ಒಂದು ನಾವು ಭಾರತೀಯರು ಅನ್ನೋಂಥ ಭಾವ ಯಾವಾಗ ಬರ್ತದೆ ಅನ್ನುವಂಥದ್ದು. ಅದು ಬರಬೇಕಾಗಿತ್ತು ಅಂದ್ರೆ ಅಂತರ್ಜಾತಿ ವಿವಾಹಗಳು ಮೇಲೆ ಆಗಬೇಕು, ಅಂತರ್ಧರ್ಮೀಯ ವಿವಾಹಗಳಾಗಬೇಕು. ನಾವೆಲ್ಲರೂ ಭಾರತೀಯರಪ್ಪ. ನಮಗೆ ಮೊದಲು ಬೇಕಾಗಿದ್ದು ಉದ್ಯೋಗ, ನಮಗೆ ಮೊದಲು ಬೇಕಾಗಿದ್ದು ಹೊಟ್ಟೆಗೆ ಹಿಟ್ಟ, ಆಮೇಲೆ ಜುಟ್ಟಿಗೆ ಮೇಲೆ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತು ನಾವು. ಇವತ್ತು ನಾವು 90% ಜನ ಎಲ್ಲರೂ ಏನಾಗಿವಪ್ಪ ಅಂತಂದ್ರೆ ಉದ್ಯೋಗ ಇಲ್ಲಂತ ಬಡತನದಲ್ಲೇ, ಸ್ವಚ್ಛ ನೀರಿಲ್ಲದ ಪೊಲ್ಯೂಟೆಡ್ ವಾತಾವರಣ, ವಲಸಾಗಿರುವಂಥ ವಾತಾವರಣ, ಗಾಳಿ ಸಹಿತ ಶುದ್ಧ ಆಗಿದೆ ಇವತ್ತು. ಯಾಕಪ್ಪ ಅಂದ್ರೆ ನಮ್ಮಲ್ಲೇ ದುಡ್ಡಿಲ್ಲದಕ್ಕಾಗಿ ಯಾರ್ಯಾರೋ ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಬಂದು ಇಲ್ಲಿ ಉದ್ಯಮಗಳು ಮಾಡ್ತಾರೆ. ಅದರ ವೇಸ್ಟೇಜ್ ಹೊಲಸನ್ನು ನಾವು ತೊಗೊಳ್ಳೋಂಥ ಪ್ರಸಂಗ ಬರ್ಲಿಕ್ಕತ್ತದ ರೀ. ಇದು ಎಲ್ಲದಕ್ಕೂ ಕಾರಣ ನಮ್ಮಲ್ಲೇ ಒಂದು ತಿಳುವಳಿಕೆ ಇಲ್ಲದಕ್ಕೆ, ಜ್ಞಾನ ಇಲ್ಲದಕ್ಕಾಗಿ, ಅದ್ರ ಜೊತೆಗೆ ಶಿಕ್ಷಣ ಸಿಗಲಾರದಕ್ಕಾಗಿ. ಶಿಕ್ಷಣ ಯಾಕೆ ಸಿಗಲಿಲ್ಲಪ್ಪ ಅಂತಂದ್ರೆ ಇತಿಹಾಸ ಪುಟಗಳಲ್ಲಂತೂ ಜಾತಿಯಿಂದ ಶಿಕ್ಷಣ ಕಸ್ಕೊಂಡ್ರು. ಇವತ್ತು ಜಾತಿನೂ ಅದ, ದುಡ್ಡೂ ಕಾರಣ. ಇನ್ನೊಂದು ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ಏನು ತಿಳ್ಕೊಂಡ್ಬಿಟ್ಟಿವಪ್ಪ ಅದು ನಾವು ಡಿಗ್ರಿಗಳು, ಮಾರ್ಕ್ಸ್ ತೊಗೊಳ್ಳೋದು, ಹೆಚ್ಚು ಮಾರ್ಕ್ಸ್ ನೌಕರಿ ಹಿಡಿದು ಇಷ್ಟು ತಿಳ್ಕೊಂಡಿವಿನ ಇದನ್ನು ಮೀರಿದ್ದು ಒಂದು ಅದಪ್ಪ ನಾವು ಅನ್ನುವಂಥದ್ದು ನಮ್ಮಲ್ಲಿ ಬೆಳೀತಾ ಇಲ್ಲ. ಇವತ್ತು ನಾವು ಶಿಕ್ಷಿತರಲ್ಲೂ ಸಹ ಜಾತಿವಾದ ಅತ್ಯಂತ ಜೋರದ್ರಿ. ನಾನು ಲಿಂಗಾಯತರು ಅವ್ರಿ, ನೀವು ಯಾರ ಮತ್ತೊಬ್ಬ ಯಾವ ಜಾತಿಯವ ಮಾತಾಡೋರು ಸಹಿತ ಇವತ್ತು ಸಹಿತ ಉಚ್ಚ ವರ್ಣೀಯ ಜನ್ಯ ಜಾತಿಗಳ ಏರಿಯಾದಲ್ಲೇ ಕೆಳ ವರ್ಣೀಯ ಜನ್ಯ ಜಾತಿಗಳಿಗೆ ಈವನ್ ಮನೆಗಳು ಸಹಿತ ಬಾಡಿಗೆ ಕೊಡ್ತಾ ಇಲ್ಲ, ಇರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೊದಲು ಕೇಳ್ತಾರೆ ಬಾಡಿಗೆ ಬಂದ ತಕ್ಷಣ ನೀವೇನು ಮಾಂಸಾಹಾರಿನೋ ಶಾಖಾಹಾರಿನೋ ಅಂದರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಅದರ ಮೂಲಕ ಅವ್ರ ಜಾತಿಯನ್ನು ಕಂಡುಹಿಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಕೆಳಜನ್ಯ ಜಾತಿಯ ಜನರ ಸಹಜ ಮಾಂಸಾಹಾರಿಗಳಿದ್ದಾರೆ. ಈ ದೇಶದಲ್ಲಿ 70%
ಮಾಂಸಾಹಾರಿಗಳಿದ್ದರೆ ಕೇವಲ 30% ಮಾತ್ರ ಶಾಕಾಹಾರಿಗಳಿದ್ದಾರೆ. ಈ ನೆಲೆಯಲ್ಲಿ ನಾವು ಐಡೆಂಟಿಫಿಕೇಷನ್ ಮಾಡುವಂಥ ಮನೋವೃತ್ತಿಯನ್ನು ಇವತ್ತು ಬೆಳೆಸ್ಕೊಂಡಿದ್ದೀವಿ. ಹೀಗಾಗಿ ನಮ್ಮ ದೇಶ ಉನ್ನತ ಆಗಲಿ ಅಂದರೆ ಹೆಂಗೆ ಆಗಕ್ಕೆ ಸಾಧ್ಯದ? ಯಾಕಪ್ಪ ಅಂತಂದ್ರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದ್ದು, ಉನ್ನತ ಏನು ವರ್ಣಜನ್ಯ ಜನ ಏನಿರ್ತಾರೆ ಅವ್ರು ಭಾಳ ಕಡಿಮೆ ಇದ್ದಾರೆ ನಮ್ಮಲ್ಲ. ಈ ಕೆಳ ಅಥವಾ ಬಿದ್ದ ವರ್ಗಗಳು ಹುಟ್ಟಿದ ಜನ ಸಾಕಷ್ಟು ಇದ್ದಾರೆ. ಇವತ್ತು ಅವರಲ್ಲಿ ಬಡತನ ಹೆಚ್ಚದ, ಅವರಲ್ಲಿ ಉದ್ಯೋಗ ಇಲ್ಲ, ಅವ್ರಿಗಿಲ್ಲ ಅವಕಾಶ ಇಲ್ಲ. ಹೀಗಾಗಿ ಅಲ್ಲಿ ಒಂದು ಬಲಿಷ್ಠ ಸಮುದಾಯ ನಮ್ಮಲ್ಲಿ ಏನಾಗಿಬಿಡ್ತಪ್ಪ, ಇಡೀ ಇತಿಹಾಸ ತುಂಬ ಒಳ್ಳೆಯ ಶಿಕ್ಷಣ ಇರಲಾರ್ದ, ಒಳ್ಳೆಯ ಅವ್ರಿಗೆ ಅವಕಾಶಗಳು ಇರಲಾರ್ದ ಈ ಸೋತೋಗಿಬಿಡ್ತು. ಹೀಗಾಗಿ ಸಹಜವಾಗಿ ವಿದೇಶಿ ದಾಳಿಕೋರರಿಗೆ ಈ ಮೇಲ್ವರ್ಗೀಯ ಜನ್ಯ ಜಾತಿ ಜನ ಬಲಿ ಆಗ್ತಾ ಹೋದರು. ಮತ್ತು ಅವರಲ್ಲಿ ವಿದ್ಯೆ ಬುದ್ಧಿ ಮತ್ತು ಸಮಾನತೆ ಅನ್ನೋಂಥವು ಅವರಲ್ಲಿ ಇರಲಿಲ್ಲ. ಹೀಗಾಗಿ ಅವರು ಬಲಿಯಾದರು, ಇಡೀ ವ್ಯವಸ್ಥೆಯನ್ನು ಬಲಿ ಮಾಡಿದರು. ಇವತ್ತು ನಾವು ಬಡತನಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಕಾರಣಕರ್ತರಾಗಿಬಿಟ್ಟಿವಿ ಇವತ್ತಂತ. ಯಾಕಂದ್ರೆ ಅರ್ಥ ಮತ್ತು ಸಾಮಾಜಿಕ ವ್ಯವಸ್ಥೆ ಎರಡೂ ಒಂದಕ್ಕೊಂದು ತಳಗೆ ಆಗಿರ್ತಾವೆ ರೀ. ಆಸ್ತಿ ಹೆಚ್ಚಾದಾಗ, ದುಡ್ಡು ಹೆಚ್ಚಾದಾಗ ಸಹಜವಾಗಿ ಸ್ಟೇಟಸ್ ಬರ್ತದೆ. ಆದರೆ ಆಸ್ತಿನೇ ಹೆಚ್ಚಾಗೋಂಥ ಪರಿಸ್ಥಿತಿ ನಮ್ಮಲ್ಲಿ ಅದ. ಉದ್ಯೋಗ ಸೃಷ್ಟಿ ನಮ್ಮಲ್ಲಿಲ್ಲ, ಕೊಳ್ಳುಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ. ದೊಡ್ಡದು ತೋರ್ಬೇಕು. ಎಷ್ಟು ಜನರ ಮನೆಯಲ್ಲೇ ಕಾರುಗಳಿದ್ದಾವೆ ಹೇಳ್ರಿ. ಅವನು ಸರ್ವೆ ಮಾಡ್ರಿ, ಈ ದೇಶದಾಗ ಎಷ್ಟು ಕಾರುಗಳಿದ್ದಾವಪ್ಪ ಅಂತೇಳಿ. 10 ಲಕ್ಷ, 2 ಕೋಟಿ, 3 ಕೋಟಿ, 5 ಕೋಟಿ, ಇವತ್ತು 10 ಕೋಟಿ ಕಾರುಗಳಿದ್ದಾವ್ರು ಸಹಿತ 141 ಕೋಟಿ ಜನರಿಗೆ ಇದ್ವಿ ನಾವು. ಎಷ್ಟು ಫ್ಯಾಮಿಲಿ ಇದ್ದಂಗೆ ಆಯ್ತಪ್ಪ ಕಾರ್ ಗಾಡಿಗಳು. ಇವನ್ನೆಲ್ಲ ಲೆಕ್ಕ ಹಾಕಿದಾಗ ಸಹಜವಾಗಿ ಮೇಲ್ಜಾತಿಯ ಜನ್ಯ ಜಾತಿಯಲ್ಲಿ ಇವೆಲ್ಲನೂ ನಾವು ಕಾಣ್ತಾ ಇದ್ವಿ. ಇದರ ಅರ್ಥ ಸಂಕಟ ಮಾಡ್ಕೊಳ್ಳೋದಂತಲ್ಲ, ಎಲ್ಲರೂ ಬೆಳೆಯುವಂಥ ಒಂದು ಆರ್ಥಿಕ ವ್ಯವಸ್ಥೆ ನಮಗೆ ಬರಬೇಕಾಗಿತ್ತು. ಅದಕ್ಕೆ ಈ ಸಾಮಾಜಿಕ ವ್ಯವಸ್ಥೆನೂ ಕಾರಣ, ಜೊತೆಗೆ ಆರ್ಥಿಕ ವ್ಯವಸ್ಥೆನೂ ಕಾರಣ. ಈ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿ ಅರ್ಥವಾಗಿ ಶೇಖರಣೆ ಆಗಿದ್ದರಿಂದಾಗಿ ಕೆಳವರ್ಣೀಯ ಜನ್ಯ ಜಾತಿಗಳಲ್ಲೇ ದುಡ್ಡು ಇಲ್ಲದಕ್ಕೆ ಬಡತನ ಆಗಲಿ ಮತ್ತೊಂದಾಗಲಿ ಅನುಭವಿಸುವಂಥ ಪ್ರಸಂಗಗಳು ಬರ್ತಾಯಿದ್ದಾವೆ. ಇರಲಿ, ಈ ಸಂದರ್ಭದಲ್ಲಿ ಮುಖ್ಯ ಹೇಳಬೇಕಾಗಿದ್ದು ಅಂತರ್ಜಾತಿ ವ್ಯಾಪಾರ ನಮ್ಮಲ್ಲೇ ನಾವೆಲ್ಲರೂ ಒಂದರಿ ಅನ್ನುವಂಥದ್ದು ನಾವು ಬೆಳೆಸಬೇಕಾಗಿದೆ. ವಿಶ್ವಮಾನವ ಅನ್ನುವಂಥ ಏನು ನಮ್ಮ ಕುವೆಂಪು ಅವರ ಒಂದು ವಿಚಾರ ಅದಲ್ಲ, ಅದನ್ನ ಮುಗಿಸ್ಕೋಬೇಕಾಗ್ಯದ. ಮತ್ತು ಇವತ್ತು ನಿಧಾನಕ್ಕೂ ಚೇಂಜ್ ಆಗ್ತಾ ಇದೆ, ಬಟ್ ಭಾಳ ಸ್ಲೋ ನಡೆದು. ಇಷ್ಟು ಮಾತ್ರ ಸರಿ, ಇದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂದ್ರೆ ವಿದ್ಯೆ ಹೆಚ್ಚಾದಾಗ ಅದು ಕಡಿಮೆ ಆಗ್ಲಿಕ್ಕೆ ಹತ್ತದ ನಾವು ತಿಳ್ಕೊಳ್ಳೋಣ, ಮೊದಲ ದೃಷ್ಟಿ ಇಲ್ಲ ಅಂತ ಅಂದ್ಕೊಳ್ಳೋಣ. ಆದರೂ ಸಹಿತ ಇನ್ನೂ ಯಾವ ಪ್ರಮಾಣದಲ್ಲಿ ನಾವು ತೀವ್ರವಾಗಿ ಹೋಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಅರ್ಥವ್ಯವಸ್ಥೆಯೇ ಒಂದು ಬುಡ ಸರಿ ಇಲ್ಲದ್ದು, ಮತ್ತು ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದಾಗೆ ಅಸಮಾನತೆ ಹೆಚ್ಚಿರೋದ್ರಿಂದ ಇವತ್ತು ಸಹಜವಾಗಿನ ಬಡವ ಶ್ರೀಮಂತ ಅನ್ನೋಂಥ ಒಂದು ವರ್ಗ ಆದ್ರೆ, ಅದೇ ಕಾಲಕ್ಕೆ ಕೆಳಜಾತಿಯವ ಮೇಲ್ಜಾತಿಯವ ಅನ್ನುವಂಥ ಮೂಡ್ತಾ ಇದ್ದಾವ. ಈ ದಿಶೆಯಲ್ಲಿದು ಇಲ್ಲಿಗೆ ನಿಲ್ಲುವಂಥದ್ದು ಆಗಬೇಕಿಲ್ಲ. ಅದು ನಿಲ್ಲಕ್ಕೆ ಆಗ್ತಾಯಿಲ್ಲ ಅಂದರೆ ನಾವು ಇನ್ನೂ ಅದರಲ್ಲೇ ಉಳಿದಿದ್ದೀವಿ. ಉನ್ನತ ಶಿಕ್ಷಣ ಪಡಿತಾ ಇಲ್ಲ, ನಿಜದ ಶಿಕ್ಷಣ ನಮಗೆ ಬರ್ತಾ ಇಲ್ಲ ಅಂತೇಳಿ. ಈ ಸಂದರ್ಭದಲ್ಲಿ ನಮ್ಮ ಒಂದಿಷ್ಟು ಏನಪ್ಪ ಅಂತಂದ್ರೆ ಸ್ವಾಮೀಜಿಗಳಾಗಿರ್ಬೋದು, ಅಥವಾ ನಮ್ಮ RSSದ ಹೆಡ್ ಮೋಹನ್ ಭಾಗವತರಂಥವ್ರಾಗಿರ್ಬೋದು, ಇಲ್ಲ 3 ಮಕ್ಕಳ ಹಿಡೀರಿ ಏನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಂತತಿ ಕಡಿಮೆ ಆಗ್ತಾ ಇದೆ ಅಂತೇಳಿ. ಆದರೆ ಒಂದು ಮಾತಲ್ಲಿ ಗಮನಿಸಬೇಕಾಗಿದೆ, ಏನಪ್ಪ ಅಂದ್ರೆ 3, 4, 5 ಮಕ್ಕಳ ಹಡಿದ್ರು ಸಹಿತ ಅವ್ರಿಗೆ ಭೂಮಿ ಅಷ್ಟೇ ಅದ, ನೀರು ಅಷ್ಟೇ ಅದ, ಹೆಚ್ಚಾಗ್ತಾ ಇಲ್ಲ. ಅವ್ರಿಗೆಲ್ಲ ಬದುಕುವಂಥ ವ್ಯವಸ್ಥೆ ಬೇಕಲ್ಲ, ಎಲ್ಲರಿಗೂ ಬಾಳುವಂಥದ್ದು. ಎಲ್ಲರೂ ನಮ್ಮವ್ರು ಅನ್ನೋಂಥ ಯಾಕೆ ಭಾವನೆಗಳನ್ನ ದೊಡ್ಡದು ಮಾಡಿ ಅವ್ರಲ್ಲೂ ಸಹಿತ ವಿಶಾಲ ಮನೋಭಾವನೆ ಯಾಕೆ ಬೆಳೆಸಬಾರ್ದು? ಈವನ್ ಅನೇಕ ಮುಸಲ್ಮಾನರಲ್ಲೂ ಸಹಿತ ಇವತ್ತು ಅನೇಕ ಜನ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಂಡು 1-2 ಮಾತ್ರ ಮಕ್ಕಳಿಗೆ ತಮ್ಮನ್ನು ತಾವು ಸೀಮಿತ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಗೊತ್ತಾಗ್ತದೆ, ಯಾಕಂದ್ರೆ ತಮ್ಮ ಮಕ್ಕಳನ್ನ ಭಾಳ ನಾವು ಹೊಡೆದ್ರೆ ಅದು ಜೋಪಾನ ಮಾಡಬೇಕು, ಶಿಕ್ಷಣ ಕೊಡಬೇಕು, ಮತ್ತೇನು ಮಾಡಬೇಕು. ಈ ಶಿಕ್ಷಣ ಹೀಗಿಲ್ಲ ಅಂತಂದ್ರೆ ಬೀದಿ ಮೇಲೆ ಅಂಗಡಿಗಳು ಇಟ್ಕೊಂಡು, ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡು ಬದುಕಬೇಕಾಗ್ತದೆ. ಎಲ್ಲಿ ನಾವು ಏನಪ್ಪ ಅಂದ್ರೆ ಈ ಒಂದು ಸಣ್ಣ ಅಂಗಡಿಗಳು ನಿಮ್ಗೆ ಗೊತ್ತಾಗ್ತದೆ, ಯಾವುದೋ ಬಾರಿಕಾಯಿ ಮಾಡ್ಯೋ, ಬದನೆಕಾಯಿ ಮಾರ್ಯೋ, ಮತ್ತೇನೋ ಮಾರ್ಯೋ, ಉದ್ಯೋಗ ಮಾಡ್ಕೊಂಡು ಹೋಗುವಂಥ ಪ್ರಸಂಗ ಅವರಿಗೂ ಬೇಜಾರುಗಳಾಗಿದ್ದಾವೆ. ಅಲ್ಲೂ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಇವತ್ತಿನ ಅರ್ಥವ್ಯವಸ್ಥೆ ನಮ್ಮನ್ನೆಲ್ಲರೂ ವೀಕ್ ಮಾಡ್ತಾ ಇದೆ. ಅದೇನೂ ಇರಲಿ, ಅಂತರ್ಜಾತಿ ಹೆಚ್ಚಾಗಿದೆ ಅನ್ನುವಂಥ ಮಾತು ಇವತ್ತು ಸಿದ್ದರಾಮಯ್ಯ ಹೇಳಿದ್ದು ಯಥಾ ಯೋಗ್ಯದ. ಭಾಳ ಮಕ್ಕಳು ಹಡಿದ್ರಿಂದ ನಾವು ಎಲ್ಲ ನಾಳೆ ನಾವು ಉಳಿತೀವಿ ಅನ್ನೋಕ್ಕಿಂತಲೂ ಇವತ್ತು ಒಂದು ಕೊನೆಯ ಉದಾಹರಣೆ ಕೊಟ್ಟುಬಿಡ್ತಾನೆ ನಿಮ್ಗೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮ್ ಇರುವಂಥ ದೇಶ ಯಾವಪ್ಪ ಅಂತ ಪಶ್ಚಿಮ ಏಷ್ಯಾ. ಅಲ್ಲೇ ಲೆಬನಾನ್ ಆಯ್ತು, ಇಲ್ಲಿ ಇರಾಕ್ ಆಯ್ತು, ಇರಾನ್ ಆಯ್ತು, ಅನೇಕ ದೇಶಗಳು ಬರ್ತಾವೆ. ಅವ್ರಲ್ಲಿ ಕೇವಲ ಇಸ್ರೇಲ್ ಅಂತ ಒಂದು ಬೆಳಗಾವಿ ಜಿಲ್ಲೆ ಡೇಟದಲ್ಲಿ ಅಷ್ಟದಾರ ಅವರು ಇಡೀ ಆ ಸಮುದಾಯವನ್ನು ಅಂಜಿಸ್ಕೊಂಡು ಬಾಳೆ ಮಾಡ್ತಾಯಿದ್ದು. ಕಾರಣ ಅಂದ್ರೆ ಭಾಳ ಹಡ್ದದ್ದಲ್ಲ, ಅಲ್ಲಿ ವೈಜ್ಞಾನಿಕವಾಗಿ ತಮ್ಮ ಮಕ್ಕಳನ್ನ ಬೆಳೆಸ್ಕೊಂಡಿದ್ದು, ವೆಪನ್ಸ್ಗಳನ್ನು ತಯಾರು ಮಾಡ್ಕೊಂಡಿದ್ದು, ಯಾರು ಬಂದರೂ ಮುಟ್ಲಿಕ್ಕೆ ಸಾಧ್ಯ ಅನ್ನೋಷ್ಟು ಮಾಡಿ ಜ್ಞಾನ ಹೆಚ್ಚು ಮಾಡ್ಕೊಂಡಿದ್ದು. ಹೀಗಾಗಿ ಅಲ್ಲಿ ಸರ್ವೈವ್ ಆಗಿದ್ದಾರೆ ಅನ್ನೋದು ನಾವು ಯಾರೂ ಮರಿಬಾರ್ದು. ಅದಕ್ಕೆ ನಾವು ಮೊದಲು ಆಸ್ಪದ ಕೊಡಬೇಕಾಗಿದ್ದು ಈ ಜಾತಿದ ಕಿತ್ತು ಹಾಕೋ ಜೊತೆಗೆ ವೈಜ್ಞಾನಿಕವಾಗಿ ಬೆಳೆಯುವಂಥದ್ದು ಮತ್ತು ಅವ್ರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಉತ್ತಮ ಅಂತ ಹೇಳ್ತಾ ಇವತ್ತು ಈ ಸಿದ್ದರಾಮಯ್ಯರು ಕೊಟ್ಟಂಥ ಹೇಳಿಕೆಯನ್ನು
ನಾವೆಲ್ಲ ಸ್ವಾಗತಿಸಬೇಕಾಗ್ಯದ, ಈ ದೇಶ ಕಟ್ಟಬೇಕಾಗ್ಯದ. ನಿಮಗೆ ಅನ್ನಿಸ್ತದ, ಸರಿ ಅನ್ನಿಸ್ತದ, ತಪ್ಪು ಅನ್ನಿಸ್ತದ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.